ನೀವು ಅಂದಂಗೆ ಅದೇ ಸರ್, ಯಾರು ಕೇಳ್ತಾರೆ ಹೇಳಿ ಬಂದು ನೋಡೋದು ಯಾರು ಸರ್, ಅದಕ್ಕೆ ಮಾತಾಡಿ ಬೈತಾರೆ. ಎಲ್ಲರಿಗೂ ನಮಸ್ಕಾರ. ನಾವು RTOಯಿಂದ ಒಂದು ಸ್ಪೆಷಲ್ ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಏನಂತಂದರೆ 15 ವರ್ಷ ದಾಟಿರ್ತಕ್ಕಂಥ ಸ್ಕೂಲ್ ಬಸ್ಸಸ್ ಏನಿದೆ ಅದು ನಮ್ಮ ಒಂದು ಕಾನೂನಿನ ಪ್ರಕಾರ ಸ್ಕೂಲ್ ಮಕ್ಕಳನ್ನೆಲ್ಲ ತೊಗೊಂಡೋಗ್ತಕ್ಕಂಥದ್ದು ಮಾಡಬಾರ್ದು. ದಟ್ ಈಸ್ ನಾಟ್ ಏನಂತೀವಿ ರೋಡ್ ವರ್ದಿ ಕಂಡೀಷನ್ ಟು ಪ್ಲೈ ಆನ್ ಪಬ್ಲಿಕ್ ರೋಡ್ಸ್ ಅಂತ ಕರಿತೀವಿ ನಾವು. ಅದು ರೋಡ್ ವರ್ದಿ ಕಂಡೀಷನಲ್ಲಿ ಇರಲ್ಲ. ಅದು ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಸ್ಕೂಲ್ ಬಸ್ಸಸ್ಗೆ, ಕರ್ನಾಟಕ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಎಸ್ಪೆಷಲಿ ಸ್ಕೂಲ್ ಬಸ್ಸಸ್ ಅಬೌವ್ 15 ಇಯರ್ಸ್ ಇದ್ದಂಥ ಗಾಡಿಗಳಿಗೆ ಫಿಟ್ನೆಸ್ಸು ಕೊಡೋಕ್ಕಾಗಲ್ಲ. ಆ ಗಾಡಿಗಳು ರೋಡಲ್ಲಿ ಹೋಗಬಾರ್ದು. ಸೊ ಆದರೆ ಕೆಲವೇನಾಗ್ತಾಯಿದೆ, ನಮ್ಮ ರಾಯಚೂರಲ್ಲಿ ಆ ಥರ ಗಾಡಿಗಳು ಒಂದು 121 ಗಾಡಿ ಇದೆ ರಾಯಚೂರು ಜಿಲ್ಲೆಯಾದ್ಯಂತ. ಸಿನ್ನೂರಲ್ಲಿ ಅದೇ ಥರ ಒಂದು 55 ಗಾಡಿ ಇದ್ದಾವೆ. ಈ ಗಾಡಿಗಳಲ್ಲಿ ಕೆಲವರೆಲ್ಲ ಹಳೆ ಮ್ಯಾನೇಜ್ಮೆಂಟ್ ಅವರು ಸ್ಕೂಲ್ಸ್ನ ಅದೇ ಹಳೆ ಬಸ್ಸಸ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೊಸ ಗಾಡಿಗಳನ್ನ ತೊಗೋತಾ ಇಲ್ಲ. ಸೊ ಹೀಗಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ 15 ವರ್ಷ ದಾಟಿರ್ತಕ್ಕಂಥ ಯಾವುದೇ ಸ್ಕೂಲ್ ಬಸ್ಸಸ್ನ ದಯವಿಟ್ಟು ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ವಿತೌಟ್ ಫಿಟ್ನೆಸ್ ಇಲ್ಲಾರ್ದಲೆ ಆ ಗಾಡಿಗಳಿಗೆ ಫಿಟ್ನೆಸ್ಸು ಸಿಗೋಲ್ಲ, ಪರ್ಮಿಟು ಸಿಗೋಲ್ಲ, ಅದ್ರ ಜೊತೆಯಲ್ಲಿ ಟ್ಯಾಕ್ಸು ಏನು ಬರೋಲ್ಲ ಅದಕ್ಕೆ. ಸೊ ಆ ಥರ ಗಾಡಿಗಳನ್ನ, ಡಾಕ್ಯುಮೆಂಟ್ಸ್ ಇಲ್ಲದೆ ಇರ್ತಕ್ಕಂಥ ಗಾಡಿಗಳನ್ನ ನೀವು ಪಬ್ಲಿಕ್ನ ಎಸ್ಪೆಷಲಿ ಸ್ಕೂಲ್ ಮಕ್ಕಳನ್ನ ಹಾಕ್ಕೊಂಡೋದ್ರೆ ಮಕ್ಕಳ ಲೈಫನ್ನು ಭಾಳ ರಿಸ್ಕ್ ಮಾಡಿರ್ತಾ ಇದ್ದೀರ. ಆ್ಯಂಡ್ ಅದಕ್ಕೆ ಸಾರಿಗೆ ಇಲಾಖೆ ಒಪ್ಪೋದಿಲ್ಲ. ಸಾರಿಗೆ ಇಲಾಖೆ ಕಟ್ಟುನಿಟ್ಟಾದ ಪಾಲಿಸಿಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ಇನಿಷಿಯಲ್ ಸ್ಟೇಜ್ ಆಫ್ ಎನ್ಫೋರ್ಸ್ಮೆಂಟ್ ಥರ ಇವತ್ತು ಟೋಟಲಿ ಒಂದು 5 ಸ್ಕೂಲ್ ಬಸ್ಸಸ್ನ ಸೀಸ್ ಮಾಡಿದ್ದೀವಿ ಸಿನ್ನೂರಲ್ಲಿ. ಲಾಸ್ಟ್ ವೀಕಲ್ಲಿ ಮಾನ್ವಿಯಲ್ಲಿ ಒಂದು 4 ಸ್ಕೂಲ್ ಬಸ್ಸು ಸೀಸ್ ಮಾಡಿದ್ವಿ. ಮತ್ತು ರಾಯಚೂರು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ 6 ಸ್ಕೂಲ್ ಬಸ್ಸಸ್ ಸೀಸ್ ಮಾಡಿದ್ದೀವಿ. ಸೊ ಅಬೌವ್ 15 ಇಯರ್ಸ್ ಇರ್ತಕ್ಕಂಥ ಸ್ಕೂಲ್ ಬಸ್ಸಸ್ಸು ಯಾವುದೂ ನಾವು ಬಿಡೋಲ್ಲ. ಆ್ಯಂಡ್ ಸ್ಕೂಲ್ ಬಸ್ಸಸ್ಗೆ ಎಸ್ಪೆಷಲಿ ನಾವು ಬೇರೆ ಬೇರೆ ತಂಡಗಳನ್ನ ರಚಿಸ್ಕೊಂಡು ಒಳಗಡೆಯಿಂದ ಇಂಟೆಲಿಜೆನ್ಸ್ ತಕ್ಕೊಂಡು ಯಾವ್ಯಾವ ರಿಪೀಟೆಡ್ ಅಫೆಂಡರ್ ಸ್ಕೂಲ್ಸ್ ಯಾವ್ಯಾವಿದ್ದಾವೆ ಆ ಸ್ಕೂಲ್ ಅವ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ತಕ್ಕೊಂಡು ಎಂಥ ವಿಲೇಜ್ ಮಟ್ಟದಲ್ಲಿದ್ದರೂ ಕೂಡ ಅವ್ರನ್ನ ಬಿಡಲಾರ್ದಲೇ ಆ ಥರ ಸ್ಕೂಲ್ಸ್ ಮೇಲೆ ದಾಳಿ ನಡೆಸ್ತಾ ಆ ಸ್ಕೂಲ್ ಬಸ್ಸಸ್ನ ಸೀಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಾವು ಡೈಲಿನೇ ಮಾಡ್ತಾಯಿದ್ದೀವಿ. ನಾವಿಷ್ಟೇ ಹೇಳೋದು, ಮಕ್ಕಳ ಪ್ರಾಣ, ಮಕ್ಕಳ ಭವಿಷ್ಯ ಭಾಳ ಇಂಪಾರ್ಟೆಂಟು. ಸೊ ಶಾಲಾ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಎಲ್ಲ ಶಾಲೆಗಳು ಜವಾಬ್ದಾರಿಯುತವಾಗಿ ಮುನ್ನಡಿಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಕೋರಿಕೆ. ಸರ್, ಈಗ ಸ್ಕೂಲ್ಗಳಿಗೆ ನೋಟಿಸ್ ಏನೋ ಜಾರಿ ಮಾಡ್ತೀರಾ ಸರ್? ನೋಟಿಸ್ ಕೊಟ್ಟು ಕಳಿಸಿ ಏನೋ ಆ ಥರ ಮಾಡ್ತೀರಾ? ಇಲ್ಲಾಂದರೆ ತನಿಖೆ ನೀವೇ ಹೋಗಿ ಸ್ಟಾರ್ಟಿಂಗ್ ತನಿಖೆ ಮಾಡ್ತೀರಾ? ಇಲ್ಲ, ನಾವು ಸರ್ ಈಗ ನೀವು ಹೇಳ್ತಾರೆ ಅದು ಒಂದೇ ಕಾರಣ ಏನು? ಮತ್ತೆ ಬೇರೆ ಕಾರಣಗಳೇನು ಸರ್? 15 ಇಯರ್ಸ್ ಆದಮೇಲೆ ಬೇರೆ ಡ್ರೈವರ್ಸ್ ಲೈಸೆನ್ಸ್ ಆ್ಯಂಡ್ ಸ್ಕೂಲ್ ಪ್ರತಿಯೊಂದು ಇದೆ. ಕೇವಲ ನೀವು ತಮ್ಮ ಹೇಳಿದ ಫಸ್ಟ್ ಕ್ವೆಶನ್, ನಾವು ಫಿಟ್ನೆಸ್ ಮುಗಿದಂಥ ಗಾಡಿಗಳಿಗೆ, ಪರ್ಮಿಟ್ ಮುಗಿದಂಥ ಗಾಡಿಗಳಿಗೆ, ಅದೇ ರೀತಿ ಟ್ಯಾಕ್ಸ್ ಮುಗಿದಂಥ ಗಾಡಿಗಳಿಗೆ ನೋಟಿಸ್ಗಳು ನಾವು ಕ್ರಮೇಣ 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಕಳಿಸ್ತಾನೆ ಇರ್ತೀವಿ. ಆ್ಯಸ್ ಆ್ಯಂಡ್ ವೆನ್ ಯಾವ್ದಾವ್ದು ಕ್ಲೋಸ್ ಆಗ್ತಾ ಇರುತ್ತೆ, ಸೊ ಆ ಥರ ಕಳಿಸ್ತಾ ಇರ್ತೀವಿ. ರೀಸೆಂಟ್ಲಿ ನಾವು ಆ ಥರ ನಿಯರ್ ಅಬೌಟ್ 2,500 ಗಾಡಿಗಳಿಗೆ ಟ್ಯಾಕ್ಸ್ ನೋಟಿಸನ್ನು ಕಳಿಸಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಒಂದು 500 ಬೇರೆ ಬೇರೆ ಲಾರಿಗಳಿಗೆ ಅವಕ್ಕೆ ಕಳಿಸಿದ್ದೀವಿ. ಸೊ ಅದೇ ಥರ ಟೋಟಲಿ ನಮ್ಮ ಸ್ಕೂಲ್ ಬಸ್ಸಸ್ಸು ರಾಯಚೂರಲ್ಲಿ 720 ಸ್ಕೂಲ್ ಬಸ್ ಇದೆ. ಸೊ ಆ ಥರ ಸ್ಕೂಲ್ ಬಸ್ಸಸ್ಸಲ್ಲಿ ವಿ ಹ್ಯಾವ್ ಸೆಂಟ್ ರಿಯರ್ಲಿ ಒಂದು 300 ಸ್ಕೂಲ್ ಬಸ್ಗಳಿಗೆ ನೋಟಿಸ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಆ್ಯಂಡ್ ಭಾಳಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಜನ ಬರ್ತಾ ಇದ್ದಾರೆ, ಟ್ಯಾಕ್ಸ್ಗಳನ್ನ ತುಂಬಿಸ್ಕೊತಾ ಇದ್ದಾರೆ, FC ಮಾಡಿಸ್ಕೊತಾ ಇದ್ದಾರೆ. ಬಟ್ ಆದರೆ ಕೆಲವು ಸ್ಕೂಲ್ಗಳು ಏನಾಗ್ತಾ ಇದೆ, ಅವರ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇರೋ ಕಾರಣ ಅದನ್ನು ಮಕ್ಕಳ ಭವಿಷ್ಯ ನಿರ್ಧರಿಸಬಾರ್ದು, ಅವರ ಆರ್ಥಿಕ ಪರಿಸ್ಥಿತಿಯನ್ನು. ಯಾಕಂದರೆ ಅದನ್ನು ಅವ್ರು ಅರಿವು ಮಾಡ್ಕೋಬೇಕು. ಸೊ ಈಗ ಕೆಲವು ಸ್ಕೂಲ್ಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ವಿಲೇಜ್ಗೆ ಯಾರು ಬರ್ತಾರೆ ಬಿಡು ಅನ್ನೋ ಒಂದು ಬೇಜವಾಬ್ದಾರಿತನವನ್ನು ತೋರಿಸಿ ಆ ಸ್ಕೂಲ್ ಬಸ್ಸಸ್ಗಳನ್ನ ಹಾಗೆ ವಿಲೇಜ್ ಲೆವೆಲಲ್ಲಿ ಹಂಗೆ ಓಡಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಯಾವ ವಿಧವಾದ ಪ್ರೋತ್ಸಾಹನೂ ಕೊಡೋಲ್ಲ. ನಾವು ಅದನ್ನು ಕಂಪ್ಲೀಟಾಗಿ ಕಂಡೆಮ್ ಮಾಡ್ತಾ ಅದ್ರ ಜೊತೆಯಲ್ಲಿ ನಾವೇನು ಮೋಟರ್ ವೆಹಿಕಲ್ ಆ್ಯಕ್ಟ್, ಮೋಟರ್ ವಾಹನ ಕಾಯ್ದೆ ಪ್ರಕಾರ ಯಾವ್ಯಾವ ಒಂದು ನಮ್ಮ ಶಿಸ್ತು ಕ್ರಮಗಳು ತೊಗೋಬೇಕು, ಡಿಸಿಪ್ಲಿನರಿ ಆ್ಯಕ್ಷನ್ಸ್, ಅದನ್ನು ನಾವು ತೊಗೊಳ್ತೀವಿ. ಸರ್, ಇವಾಗ ನಮ್ಮ ತಾಲೂಕಲ್ಲಿ ಒಂದು 100 ಇದ್ದಾವೆ ಸುಮಾರು ಸ್ಕೂಲ್ಗಳು, ಕಾಲೇಜ್ ಸೇರಿ ಒಂದು 150 ಆಗ್ಬೋದು. ಈಗ ಯಾರಿಗೂ ನೀವು ನೋಟಿಸ್ ಜಾರಿಗೆ ಮಾಡಿಲ್ಲ ಇವ್ರಿಗಾದ್ರೂ? ಅಂದರೆ ನೀವೇ ನೋಟಿಸ್ ಜಾರಿಗೆ ಮಾಡ್ತೀರಾ? ನೀವೇನು ಅವ್ರಿಗೆ ಸ್ಕೂಲ್ಗಳು ಏನು ಅವೇರ್ನೆಸ್ ಮೂಡಿಸೋದು?
ಆ ಥರ ಏನಿಲ್ಲ. ನಾವು ನೋಟಿಸ್ಗಳನ್ನ ಮಾಡಿಸ್ತೀವಿ. ಅಲ್ಲ ಇಷ್ಟು ದಿನ ಇದ್ದಿಲ್ಲ ಸರ್, ಈಗ ಇತ್ತೀಚೆಗೆ ನೀವು ಬಂದಾಗ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೆ ಯಾರು ಮಾಡಿಲ್ಲ ಸರ್ ಈ ಥರ? ನಮಗೆ ಇದುವರೆಗೂ ಮಾಡಿದವ್ರ ಬಗ್ಗೆ ನಮಗೆ ಅಷ್ಟು ಅವೇರ್ನೆಸ್ ಇಲ್ಲ. ಬಿಕಾಸ್ ನಾವು ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂಥವ್ರು. ನಾವು ಹೊಸದಾಗಿ ಜಾಯ್ನ್ ಆದಮೇಲೆ ಅದು ಹೊಸ ಸ್ಪಿರಿಟ್ ನಮ್ಮಲ್ಲಿ ಇದ್ದೇ ಇರುತ್ತೆ. ನಾವು ಆ ಸ್ಪಿರಿಟ್ ಜೊತೆಯಲ್ಲೇ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಸ್ಕೂಲ್ ಮಕ್ಕಳ ವಿಷಯದಲ್ಲಿ ಎಸ್ಪೆಷಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಾದಂಥ ಈ ಲೋಯೋಲಾದ ಇನ್ಸಿಡೆಂಟ್ ಆದಮೇಲಿಂದ ನಾವು ಅದೊಂದು ಹೃದಯ ವಿದ್ರಾವಕ ಘಟನೆ ಆದಾಗಿಂದ ನಾವು ಭಾಳ ಆ್ಯಕ್ಚುಲಿ ಅವಾಗ ನಾವು ಟ್ರೈನಿಂಗಲ್ಲಿದ್ವಿ. ಆ ವಿಷಯ ಆದಾಗ ನಾವು ಮೀಡಿಯಾದಲ್ಲೇ ನೋಡಬೇಕಾಗಿ ಬಂತು. ಸೊ ನಾವು ಟ್ರೈನಿಂಗಲ್ಲಿದ್ವಿ. ಸೊ ಅದೃಷ್ಟವಶಾತ್ ಏನಪ್ಪ ಅಂತಂದರೆ ಆ ಗಾಡಿಗೆ ಎಲ್ಲ ಡಾಕ್ಯುಮೆಂಟ್ಸು ಚೆನ್ನಾಗಿರತಕ್ಕಂಥದ್ದು, ಎಲ್ಲ ಡಾಕ್ಯುಮೆಂಟ್ಸು ಆನ್ ಟೈಮ್ ಪರ್ಫೆಕ್ಟಾಗಿತ್ತು. ಸೊ ಹೀಗಾಗಿ ಅವರು ಕಾನೂನಿಂದ ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂದರೆ ಸ್ವಲ್ಪ ಮಟ್ಟಿಗೆ ಅವ್ರು ಬಚಾವಾದರು. ಬಟ್ ಆದರೆ ಪೇಪರ್ಸ್ ಇಲ್ಲಾರ್ದಲ್ಲೇ ಮಾತ್ರ ಆ ಥರ ಇನ್ಸಿಡೆಂಟ್ಸ್ ಆದರೆ ಮಕ್ಕಳ ಭವಿಷ್ಯತ್ತು ನೀವು ಕೈಯಾರೆ ಹಾಳು ಮಾಡಿರ್ತಕ್ಕಂಥದ್ದು. ಆ ಥರ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ಏನಿದ್ರು ನಾವು ಕೇಳ್ಕೊಳ್ಳೋದು ಇಷ್ಟೇ, ನಾವು ನೋಟಿಸು ಕೊಡ್ತೀವಿ, ಅದ್ರ ಜೊತೆಗೆ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ಸು ಮಾಡ್ತೀವಿ. ಸ್ಕೂಲ್ ಮಟ್ಟದಲ್ಲೂ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ನಮ್ಮ ಸಾರಿಗೆ ಇಲಾಖೆಯಿಂದ ನವಂಬರ್ ತಿಂಗಳಲ್ಲಿ ವಾಯುಮಾಲಿನ್ಯದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಜನವರಿ ತಿಂಗಳಲ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ ಮಂತ್ ಅಂತ ಮಾಡ್ತೀವಿ. ರಸ್ತೆ ಸುರಕ್ಷತಾ ಮಾಸಿಕ ಆಗಿದೆ. ಈಗ ಮುಂಚೆ ಸಾಪ್ತಾಹ ಇತ್ತು, ಈಗ ಮಾಸಿಕ ಆಗಿದೆ. ಅಂದರೆ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಸೇಫ್ಟಿ ಅನ್ನೋದು ಅದ್ರ ಮಹತ್ವ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗಾಗಿ ನಾವು ಸ್ಕೂಲ್ ಮಟ್ಟದಲ್ಲಿ ಹೋಗಿ ಕಾಂಪಿಟೇಷನ್ಸ್ ಇಡೋದು, ಪೇಂಟ್ ಕಾಂಪಿಟೇಷನ್ಸ್ ಇಡೋದು, ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ರೋಡ್ ಸೇಫ್ಟಿ ಬಗ್ಗೆ, ವಾಹನಗಳ ಬಗ್ಗೆ ನಾವು ಅವೇರ್ನೆಸ್ ಕೊಡೋದ್ರ ಜೊತೆಗೆ ಈಗ ಅದು ಅವೇರ್ನೆಸ್ ಕೊಡೋದ್ರ ಜೊತೆಗೆ ನೋಟಿಸ್ನ ಕೊಡ್ತಾ ಇದ್ದೀವಿ. ಆ ನೋಟಿಸ್ಗಳ ಜೊತೆಗೆ ಅವರಿಗೆ ಕಾನೂನು ರೀತಿಯ ಯಾವ ಕ್ರಮ ತೊಗೋಬೇಕು ನಾವು ತಗೊತಾ ಇದ್ದೀವಿ. ಸರ್ ಡ್ರೈವರ್ಸ್ ಮೇಲೆ ಏನಾದ್ರು ಕೇಸ್ ಮಾಡ್ಕೊಂಡಿದ್ರೆ ಸರ್? ಎಸ್, ಡ್ರೈವರ್ಸ್ ಮೇಲೆ ನಾವೇನಾದರೂ ಈಗ ನಾವೇನಾದರೂ ಎನ್ಫೋರ್ಸ್ಮೆಂಟ್ ಮಾಡೋ ಟೈಮಲ್ಲಿ ಅವನು ಡ್ರಂಕ್ ಆ್ಯಂಡ್ ಡ್ರೈವ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈಸ್ ಮೆಂಟಲಿ ಆರ್ ಫಿಸಿಕಲಿ ಅನ್ಫಿಟ್ ಪರ್ಸನ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಭಾಳ ಏಜ್ಡ್ ಪರ್ಸನ್ಸ್ ಹೂ ಆರ್ ನಾಟ್ ಅಟ್ ಆಲ್ ಅಬಲ್ ಟು ಡ್ರೈವ್ ದ ವೆಹಿಕಲ್. ಸೊ ಆ ಥರ ಇದ್ದರೆ ನಾವು ಡೆಫಿನೆಟ್ಲಿ ನಾವು ಅವರು ಈಸ್ ಫಿಸಿಕಲಿ ಅನ್ಫಿಟ್ ಟು ಕೇಸ್ ಅಂತ ಕೇಸಸ್ಸು ಕೊಟ್ಟಿದ್ದೀವಿ ನಾವು. ಅದ್ರ ಜೊತೆಯಲ್ಲಿ ಅವನೇನಾದರೂ ಡ್ರಿಂಕ್ ಮಾಡಿದ್ದಾನೆ ಅಂತಕ್ಕಂಥದ್ದು ಏನಾದರೂ ನಮಗೆ ಡೌಟ್ ಬಂದರೆ ಡೆಫಿನೆಟ್ಲಿ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ MLC ಮಾಡಿಸಿ ಅಲ್ಲಿಂದ ಮತ್ತೆ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ಸು ಬುಕ್ ಮಾಡ್ತೀವಿ ನಾವು. ಸೊ ನಾವು ಕೇಳ್ಕೊಳ್ಳೋದಿಷ್ಟೇ, ಸ್ಕೂಲ್ ಮಕ್ಕಳು ಯಾರೂ ಅಲ್ಲ, ಅವ್ರು ನಮ್ಮ ಮಕ್ಕಳು ಅನ್ನೋದನ್ನ ಜವಾಬ್ದಾರಿ ನಿಮ್ಮ ಸ್ಕೂಲ್ ಅವ್ರಿಗಿರಲಿ. ಸೊ ನಿಮ್ಮ ಮಕ್ಕಳು ಅನ್ನೋ ಒಂದು ನಿಮ್ಮ ಫೀಲಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅದು ನಿಮ್ಗೆ ಯಾವತ್ತೂ ಪಾಸಿಟಿವ್ ನೋಟ್ ಕೊಡ್ತದೆ. ಕೆಲವು ಒಳ್ಳೆ ಉದಾಹರಣೆಗಳು ಕೊಡ್ತಕ್ಕಬೋದು. ಒಳ್ಳೆ ಸ್ಕೂಲ್ಸ್ ಇದೆ, ಆ ಸ್ಕೂಲ್ಸ್ ಭಾಳ ಪಕ್ಕಾಗಿ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಂತೇಳಿ ಸ್ಕೂಲ್ ಕ್ಯಾಬ್ ಕಮಿಟಿ ಅಂತೇಳಿ ಪ್ರತಿಯೊಂದು ಸ್ಕೂಲು ಮಾಡಬೇಕು. ಕೆಲವರು ಸ್ಕೂಲ್ ಕ್ಯಾಬ್ ಕಮಿಟಿ ಮಾಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಬಟ್ ಅದ್ರ ಜೊತೆಯಲ್ಲಿ ಆ ಸ್ಕೂಲ್ ಕ್ಯಾಬ್ ಕಮಿಟಿಗಳು ಕೆಲವರು ಮಾಡಿಕೊಂಡ್ರು ಕೆಲಸಗಳು ಮಾಡ್ತಾಯಿಲ್ಲ ಅದ್ರ ತಕ್ಕನಂತೆ, ಕೆಲವರೆಲ್ಲ ಮಾಡ್ತಾಯಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಶಾಲಾ ಮಕ್ಕಳ ಸುರಕ್ಷತೆ, ಅವರು ಮನೆಯಿಂದ ನಿಮ್ಮ ಮೇಲೆ ಹೋಪ್ಸ್ ಇಟ್ಕೊಂಡು ಬಂದಿರ್ತಾರೆ, ಅವ್ರನ್ನ ಅಷ್ಟೇ ಸೇಫಾಗಿ ನೀವು ಮನೆಗೆ ರೀಚ್ ಮಾಡಿಸೋದು ನಿಮ್ಮ ಜವಾಬ್ದಾರಿ. ಅವರು ಬೇರೆಯವ್ರ ಮಕ್ಕಳಲ್ಲ, ನಮ್ಮ ಮಕ್ಕಳು ಅನ್ನೋ ಒಂದು ಭಾವನೆಯಲ್ಲಿ ನೀವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಮಾಜ ನಿರ್ಮಿಸೋದಕ್ಕೆ ಭಾಳ ಸಹಾಯಪೂರ್ವಕವಾಗಿ. ಸರ್ ನಮ್ಮ ಕ್ವಶನ್ ಏನಂದ್ರೆ ಸರ್ ರೀ, ಈಗ ಈ ಎಲ್ಲ ಪ್ರೌಢ ಕಾಲ ಮ್ಯಾನೇಜ್ಮೆಂಟಿಗೆ ಫಸ್ಟ್ ನೋಟಿಸ್ ಏನೋ ಜಾರಿ ಮಾಡೋ ಅವಾಗಿನ ಅವಕಾಶ ಕೊಡ್ತೀರಾ, ನೀವೇ ಇವತ್ತು ದಾಳಿ ಸ್ಟಾರ್ಟ್ ಮಾಡ್ತೀರಾ? ಈಗ ನಾವು ಅವರಿಗೆ ನಾವು ವೆಹಿಕಲ್ ತೊಗೋಬೇಕಾದ್ರೇ ಸ್ಟಾರ್ಟಿಂಗಲ್ಲೇ ಅವ್ರಿಗೆಲ್ಲ ಕಂಡೀಷನ್ಸ್ ಗಾಡಿ ತೊಗೊಂಡ್ಬಿಡ್ತಾರೆ ಸರ್, ತೊಗೊಂಡು ನಡೆಸ್ತಿರ್ತಾರೆ. ಹೊಸ ಗಾಡಿ ತೊಗೊಂಡಾಗ ಅವರಿಗೆ ಪರ್ಮಿಟಲ್ಲೇ ಕೆಲವು ಕಂಡೀಷನ್ಸ್ ಇರ್ತವೆ. ಪರ್ಮಿಟಲ್ಲೇ ಎಲ್ಲ ಥರದ ಕಂಡೀಷನ್ಸು ಕೊಟ್ಟಿರ್ತೀವಿ. ಅದಕ್ಕೆ ಫಿಟ್ನೆಸ್ ಆಗಿರಬೇಕು, ಇನ್ಸೂರೆನ್ಸ್ ಆಗಿರಬೇಕು, ಪೊಲ್ಯೂಷನ್ ಆಗಿರಬೇಕು, ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಕೂಡ ನಾವು ಕಂಡೀಷನ್ಸ್ ಹಾಕೇ ಕೊಡೋದು. ಆ ಕಂಡೀಷನ್ಸ್ ಎಲ್ಲಿ ವೈಲೇಷನ್ ಆದರೂ ನಾವು ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್ ನಾವು ಪೆನಾಲ್ಟಿ ಹಾಕ್ಕೊಡ್ತೀವಿ ಅವ್ರ ಮೇಲೆ. ಬಟ್ ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂತಂದರೆ, ನಾವು ಯಾರ್ಯಾರು ಟ್ಯಾಕ್ಸ್ ಡಿಫಾಲ್ಟರ್ಸ್ ಆಯಿತು, ಟ್ಯಾಕ್ಸ್ ಕಟ್ಟದೇ ಇರೋರಾಯಿತು, ಅಥವಾ ಯಾರ್ದಾರ್ದು ಫಿಟ್ನೆಸ್ ಮುಗಿದಿದೆ ಅಥವಾ ಫಿಟ್ನೆಸ್ ಹತ್ರ ಬರ್ತಾ ಇದೆಯಲ್ಲ, ಫಿಟ್ನೆಸ್ ಮುಗಿಯೋಕೆ ಹತ್ರ ಬರ್ತಿದ್ದವರಿಗೆ ನೋಟಿಸ್ ಕಳಿಸ್ತೀವಿ. ಅದ್ರ ಜೊತೆಯಲ್ಲಿ ಇನ್ಶೂರೆನ್ಸ್ ಕಂಪ್ನೀಸ್ ಏನಿದೆ ಅವರೆಲ್ಲ ಈಗ ಆನ್ಲೈನ್ ಆಗಿದೆ. ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಅವರು ಕೂಡ ಇನ್ನು ಎಕ್ಸ್ಪೈರಿ ಡೇಟ್ ಇದ್ದಕ್ಕೆ ಮುಂಚೆ ಅವರು ನೋಟಿಸ್ ಕಳಿಸ್ತಾರೆ. ಸೊ ಪರ್ಮಿಟ್ ಡೇಟ್ ಎಂಡ್ ಬರೋದ್ರೊಳಗೆ ನಾವು ನೋಟಿಸ್ ಕಳಿಸ್ತೀವಿ. ಆನ್ ಬಿಫೋರ್ ನಮ್ಮ ನೋಟಿಸ್ ಹೋಗ್ತಾ ಇದೆ, ಅವ್ರು ಅದಕ್ಕೆ ಪಾಸಿಟಿವ್ ರೆಸ್ಪಾಂಡ್ ಆಗಿ ಏನಾದರೂ ನಮ್ಮ ಆಫೀಸಿಗೆ ಬಂದು ಇನ್ ಟೈಮ್ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅವರಿಗೆ ದಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ದಮ್. ಇಲ್ಲಪ್ಪ ಅಂತೇಳಂತಂದರೆ ಯಾರು ಕಾನೂನಿಂದ ಹೊರಗಡೆ ಹೋಗ್ತಾರೆ ಆ ವಿಚಾರದಲ್ಲಿ ಅವ್ರನ್ನ ನಾವು ಯಾವುದೇ ರೀತಿಯಾದಂಥದ್ದು ಮುಲಾಜಿಲ್ದಲ್ಲೇ ಡೆಫಿನೆಟ್ಲಾಗಿ ಆ್ಯಕ್ಷನ್ ತೊಗೋತೀವಿ. ಆ್ಯಂಡ್ ನಾನು ಎಸ್ಪೆಷಲಿ ಸಿಂಧನೂರಲ್ಲಿ 55 ಸ್ಕೂಲ್ ಬಸ್ಸಸ್ ಇದೆ ವಿಚ್ ಹ್ಯಾವ್ ಕ್ರಾಸ್ಡ್ ಅಬೋವ್ ದ ಏಜ್ ಆಫ್ 15 years. ಅವು ಯಾವುದೇ ರೀತಿಯಾದಂಥ ರಸ್ತೆ ಸುರಕ್ಷತೆ ಕಂಡೀಷನಲ್ಲಿ ಇಲ್ಲ ಗಾಡಿ ಮೇಲೆ ಓಡಿಸೋದಕ್ಕೆ. ಆ ಗಾಡಿಗಳು ನನಗೆ ಸಿಕ್ತಂದರೆ ಡೆಫಿನೆಟ್ಲಿ ನಾನು ಸ್ಕ್ರ್ಯಾಪ್ ಮಾಡ್ತೀನಿ. ನಾನು ಈ ಮೂಲಕ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಲ್ಲ ಸ್ಕೂಲ್ಸ್ಗೆ. ಒಂದೇ ಎಚ್ಚರಿಕೆ ಕೊಡ್ತಾ ಇರೋದು, ನಿಮ್ಮ ಸ್ಕೂಲ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ನೋ ಕಾಂಪ್ರಮೈಸ್ ಆನ್ ಸ್ಕೂಲ್ ಬಸ್ಸಸ್. ನಾವು ಯಾರು ಹೇಳಿದ್ರು ಕಾಂಪ್ರಮೈಸ್ ಮಾಡಲ್ಲ.
ಆಲ್ರೆಡಿ ನಾನು ಲೋಕಲ್ MLA ಸರ್ಗೂ ಮಾತಾಡಿದ್ದೀನಿ, ಎಲ್ಲರಿಗೂ ಮಾತಾಡಿದ್ದೀನಿ. ನಾನು ಸಿಂಧನೂರು ತೊಳಿಬೇಕಂತ ಅಂದ್ಕೊಂಡಿದ್ದೀನಿ ಸರ್, ದಯವಿಟ್ಟು ತಮ್ಮ ಸಹಕಾರ ಕೊಡ್ರಿ ಅಂದರು. ಅವ್ರು ಸರ್ ಕೂಡ ಒಂದೇ ಮಾತು ಪಾಸಿಟಿವ್ ಆಗಿ ಹೇಳಿದ್ದಾರೆ, ನೀವು ಕ್ಲಿಯರ್ ಮಾಡಿರಿ ಎಲ್ಲನೂ. ಸ್ಕೂಲ್ ಮಕ್ಕಳು ಮಾತ್ರ ನಾವು ಯಾವುದೇ ರೀತಿಯಾದಂಥದ್ದು ನಾವು ನಿಮಗೆ ಪ್ರೆಷರ್ ಕೊಡಲ್ಲ, ಯಾವುದೇ ರೀತಿಯಾದಂಥ ಯಾವುದೇ ರೆಕಮೆಂಡೇಷನ್ಸ್ ಯಾರೂ ಮಾಡಬಾರ್ದು ಅಂತ ಹೇಳಿ ಭಾಳ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಸಿಂಧನೂರನ್ನ ತೊಳಿಬೇಕು, ಈ ಹಳೆ ಬಸ್ಗಳಿಂದ ಮುಕ್ತ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಸೊ ಹೀಗಾಗಿ ರಾಯಚೂರಲ್ಲಿ ವರ್ಕ್ ಬ್ಯಾಲೆನ್ಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಇಲ್ಲಿ ಬಂದು ಎನ್ಫೋರ್ಸ್ಮೆಂಟು ಟೈಟ್ ಮಾಡ್ತೀವಿ. ನಾನಿಲ್ಲ, ನಮ್ಮ ಕೊಲೀಗ್ಸ್ ಇನ್ನೊಬ್ರು ಇರ್ತಾರೆ. ನಾವು ಆರ್ ಆಲ್ ಟೋಟಲ್ 3 ಇನ್ಸ್ಪೆಕ್ಟರ್ಸ್ ಆರ್ ದೇರ್, 3 ಇನ್ಸ್ಪೆಕ್ಟರ್ಸ್ ಇದ್ದೀವಿ. 3 ಇನ್ಸ್ಪೆಕ್ಟರ್ಸಲ್ಲಿ ಒಬ್ಬರಿಲ್ಲ ಒಬ್ಬರು ಬಂದೇ ಬರ್ತೀವಿ. ಆ್ಯಂಡ್ ನೀವು ಎಷ್ಟು ದೂರ ಹೋದರೂ ಕಾನೂನಿನ ಕೈ ಅನ್ನೋದು ನಿಧಾನವಾಗಿ ಬರ್ಬೋದು, ಬಟ್ ಅದು ಭಾಳ ಉದ್ದ ಇದೆ. ಎಷ್ಟು ದೂರ ಹೋದರೂ ಪಕ್ಕಾ ಸಿಗ್ತೀರ, ಇದು ಮಾತ್ರ ನಾನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಎಷ್ಟು ಬಸ್ಗಳಿಗೆ ಕೇಸ್ ಕೊಡ್ತೀವಿ, ಕೇಸ್ ಮಾಡ್ಕೊಂಡೆ ಸರ್? ಇವತ್ತು ಟೋಟಲಿ ಆಪ್ರೇಷನ್ ನಿನ್ನೆಯಿಂದ ಸ್ಟಾರ್ಟ್ ಇದೆ. ಆಪ್ರೇಷನ್ ನಿನ್ನೆಯಿಂದ ಸ್ಟಾರ್ಟ್ ಇರೋದ್ರಿಂದ ಮಾನ್ವಿಯಲ್ಲಿ ಒಂದು ಬಸ್ ಹಾಕಿದ್ದೀವಿ. ಮತ್ತು ಇಲ್ಲಿ ಟೋಟಲಿ ಇವತ್ತು ಬೆಳಿಗ್ಗೆಯಿಂದ ಒಂದು 5 ಸ್ಕೂಲ್ ಬಸ್ಸಸ್ ಸೀಸ್ ಮಾಡಿದ್ದೀವಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮುರಮ್ ಹೊಡಿತಕ್ಕಂಥ ಮುರಮ್ ಹೊಡಿತಕ್ಕಂಥ ಟಿಪ್ಪರ್ಸ್ ಯಾರ್ಯಾರಿದ್ದಾರೆ, ನೀವು ರಾಯಲ್ಟಿ ಇಟ್ಕೊಳ್ಳಾರ್ದಲ್ಲೇ ಓಡಿಸಿದ್ರೆ ನನ್ನ ಕಣ್ಣಿಗೆ ಬಿದ್ದರೆ ಎನ್ಫೋರ್ಸ್ಮೆಂಟಲ್ಲಿ ಮಾತ್ರ ನಾನು ಬಿಡೋನಲ್ಲ. ನಾವು ಮೆಜರ್ಮೆಂಟ್ ಮಾಡ್ತೀವಿ, ಕೇಸ್ ಬರಿತೀವಿ, ಗಣಿ ಮತ್ತು ಭೂವಿಜ್ಞಾನಕ್ಕೂ ರೆಫರ್ ಮಾಡ್ತೀವಿ ನಿಮ್ಮ ಕೇಸನ್ನ. ಅದ್ರ ಜೊತೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನದವರು ದಂಡ ಹಾಕ್ತಾರೆ, ನಾವು ದಂಡ ಹಾಕ್ತೀವಿ. ಬಟ್ ನಮ್ಮ ವಿಚಾರಕ್ಕೆ ಬಂದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸು ದೂರ ಇರೋದ್ರಿಂದ ಆಫೀಸ್ ಕೆಲಸನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ, ಅದ್ರ ಜೊತೆಯಲ್ಲಿ ತಾಲೂಕು ವೈಸ್ ಕೆಲಸಗಳು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ಆರ್ ಡೆಫಿನೆಟ್ಲಿ ಆನ್ ಆ್ಯಕ್ಷನ್, ಆ್ಯಂಡ್ ನಾವು ಪಕ್ಕಾ ಆ್ಯಕ್ಷನ್ ತೊಗೋತೀವಿ. ಇವತ್ತು ಬೆಳಿಗ್ಗೆಯಿಂದ ಟೋಟಲಿ 5 ಗಾಡಿ ಮೊರಮ್ ಗಾಡಿಗಳಿಗೆ, ರಾಯಲ್ಟಿ ಇಲ್ಲದೇ ಇರತಕ್ಕಂಥ ಗಾಡಿಗಳಿಗೆ ಮೆಜರ್ಮೆಂಟ್ ಬೇಸಿಸ್ ಮೇಲೆ ಆಲ್ರೆಡಿ ಕೇಸ್ ಕೊಟ್ಟಾಗಿದೆ. ಸೊ ಅವರಿಗೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಜೊತೆಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ನಾವು ರೆಫರ್ ಮಾಡ್ತೀವಿ. ಸೊ ನಮ್ಮ ಕಣ್ಣಿಗೆ ಕಂಡ್ರೆ ಮಾತ್ರ ಡೆಫಿನೆಟ್ಲಿ ನಾವು ಬಿಡೋಲ್ಲ. ನೀವು ಹೊಡಿತೀರಾ ಹೊಡೀರಿ, ನಾವು ಬೇಡ ಅನ್ನಲ್ಲ. ರಾಯಲ್ಟಿ ಇಟ್ಕೊಳ್ಳಿ, ಲೀಗಲಾಗಿ ಆ ಕ್ವಾಂಟಿಟಿ ಹೊಡೀರಿ, ನಾವು ಬೇಡ ಅಂತೇಳಿ ಅನ್ನಲ್ಲ. ಅದು ಬಿಟ್ಬಿಟ್ಟು ರಾಯಲ್ಟಿ ಇಲ್ಲಾರ್ದಲ್ಲೇ ಮಾತ್ರ ನೀವು ಗಾಡಿ ಓಡಿಸಿದ್ರೆ ನಾನು ಬಿಡೋಲ್ಲ. ದಟ್ಸ್ ವೆರಿ ಶ್ಯೂರ್ ಅಬೌಟ್ ಇಟ್. ನಾವು ಯಾರೂ ಇನ್ಸ್ಪೆಕ್ಟರ್ಸು ಯಾರೂ ಬಿಡೋಕ್ಕೆ ರೆಡಿ ಇಲ್ಲ.